ಸಾಲು ಆಟೋಗಳು, ಪ್ರತಿ ರಸ್ತೆಯಲ್ಲೂ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಇದೇನು ಆಟೋಗಳನ್ನ ಒಂದ್ ಕಡೆ ನಿಲ್ಲಿಸಿ ಸ್ಟ್ರೈಕ್ ಮಾಡ್ತಿದ್ದಾರಾ ಅಥವಾ ಶೂಟಿಂಗ್ ಏನಾದರೂ ಮಾಡ್ತವ್ರಾ ಅನ್ನೋ ರೀತಿ ಆಟೋಗಳು ಕಾಣಿಸ್ತಿವೆ. ಈ ರೀತಿ ಆಟೋಗಳು ನಿಲ್ಲೋದಕ್ಕೆ ಕಾರಣ ಗ್ಯಾಸ್ ಟ್ರಬಲ್. ಆಟೋಗಳಿಗೂ ಈಗ ಸಿಎನ್ಜಿ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಆಟೋಗಳು ಅಳುವಂತಾಗಿದೆ. ಅದ್ರ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಯಾಕಂದ್ರೆ ಈ 97 ರೂಪಾಯಿ ಒಳಗೆ ದುಡಿದು ನಾವು ಮನೆ ನಡ್ಸಕ್ಕೆ ಆಗೋಲ್ದು. ಯಾಕಂದ್ರೆ ದಿನ ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಭಾಳ ಬೀದಿ ಬರೋದು ಬಿಟ್ಟು ನಮ್ಮ ಆಟೋದ್ರ ಜೀವನ ಹೆಂಗಾಗ್ಬಿಡುತ್ತೆ ಅಂದ್ರೆ ಆಟೋ ಬಿಟ್ಟು ಬೇರೆ ಕಡೆ ಕೂಲಿ ಕೆಲ್ಸಕ್ಕೆ ಹೋಗಂಗೆ ನಮ್ದು ಇದಾಗೈತೆ. ದಿನನಿತ್ಯ ಮನೆಗೆ 1 kg ಎಣ್ಣೆ ಹೋಗ್ಬೇಕಂದ್ರೆ ಭಾಳ ತ್ರಾಸ ಐತೆ ಸರ್. ಕಸ್ಟಮರ್ ಯಾರು ಹತ್ತವಲ್ಲ ಸರ್. ಒಂದು 5 ನಿಮಿಷ ಅಂದ್ರೆ ಕುಂದ್ರಂಗಿಲ್ಲ ಸರ್. ನಮ್ದು ಅರ್ಜೆಂಟ್ ಕೆಲಸ ಐತಿ, ನಾವು ಹೋಗಬೇಕೀಗ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಎಲ್ಲ ನಾವು ಹೆಂಗೆ ಬದುಕಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಈ ಗೋರ್ಮೆಂಟ್ ಐತು ಏನು ಸತ್ತೈತು ಒಂದು ಗೊತ್ತಾಗ್ತಾ ಇಲ್ಲ ಹೇಳ್ರಿ. ಹಾಗಾಗಿ ಎಲ್ಲ ಬೇಜಾರಾಗ್ಬಿಟ್ಟೈತಿ, ಜೀವನಾನ ಬೇಜಾರಾಗ್ಬಿಟ್ಟೈತಿ. ನಮ್ಮ ಆಟೋ ಚಾಲಕರದು ಭಾಳ ಜೀವನನೇ ಇದು. ಮಕ್ಕಳು ಓದಿಸೋಕಾಲಿ, ತಂದೆ ತಾಯಿಗಾಲಿ, ಯಾರು ಟ್ಯಾಬ್ಲೆಟ್ಸ್ ತಗೊಂಡು ಹೋಗೋಕಾಲಿ, ನಮ್ಮ ಜೀವನಕ್ಕಾಲಿ ಆಟೋ ಸಾಲದ ನಮ್ಮ ಸಾಲದ ಆಟೋ ಸಾಲ. ಇಲ್ಲಿಂದ ಗಾಡಿ ತೆಗೆದ್ರೆ ಕೆಲವೆಲ್ಲ ಎಲ್ಲಿ ನಿಲ್ಲತ್ತೆ ಗಾಡಿ ಅನ್ನೋದು ಗೊತ್ತಿಲ್ಲ. ಊಟ ತಿಂಡಿ ಇಲ್ಲ, ಮನೆ ಮಠ ಸೇರಿಲ್ಲ, ಇಲ್ಲೇ ಮಲಗಿ ಎದ್ದು ಇದು ಮಾಡ್ತಾ ಇದೀವಿ. ಪೆಟ್ರೋಲ್ ಟ್ಯಾಂಕ್ ಚೇಂಜ್ ಮಾಡ್ಬೇಕಂದ್ರೆ 35,000 ರಿಂದ 40,000 ರೂಪಾಯಿ ಖರ್ಚು ಮಾಡಬೇಕು. ಆದ್ರೂ ಅದು ಮೈಲೇಜ್ ಬಂದ್ರೆ ಬಂದಂಗೆ, ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಂದರೆ ರ್ಯಾಪಿಡೋ, ಓಲಾ, ಊಬರ್ ಸಮಸ್ಯೆ ಅವ್ರುಗಳು ಎಲ್ಲೆಲ್ಲಿಂದ ಕೇರಳ ಅಲ್ಲಿ ಇಲ್ಲಿಂದ ಬಂದವರೆಲ್ಲ, ನಾರ್ತ್ ಇಂಡಿಯನ್ಸು, ಬಾಂಗ್ಲಾದೇಶದಿಂದ ಬಂದವರೆಲ್ಲ ದುಡಿತಾ ಇದ್ದಾರೆ. ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವ್ರಿಗೆ ಇಲ್ಲಿ ಅನ್ನ ತಿನ್ನೋಕ್ಕಾಗ್ತಾ ಇಲ್ಲ. ನಾವು 3 ದಿವಸದಿಂದ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ಹಾಗೇ ನಿಲ್ಲಿಸ್ಬಿಟ್ಟಿದ್ದೀವಿ. ತೊಗೊಂಡು ಹೋಗೋದಕ್ಕೂ ಆಗಲ್ಲ. ಯಾರನ್ನ ತಳ್ಕೊಂಡೋಗಿ ಟ್ರೋ ಮಾಡಿದ್ರೆ ಮಾತ್ರನೇ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಂದರೆ ಇದು ಗ್ಯಾಸ್ ಬರುತ್ತಾ ಬರಲ್ಲ ಅಂತ ಹೇಳೋರು ಇಲ್ಲ ಇಲ್ಲಿ. ಆಟೋ ಚಾಲಕರ ಜೀವನ ಪ್ರತಿದಿನ ಗೆದ್ರೇ ದುಡ್ಡು. ಪ್ರತಿದಿನ ನಾವೇನು ದುಡ್ಕೊಂಡು ಹೋಗ್ತೀವಿ, ಮನೆಗೆ ಕೊಟ್ರೆ ಅವರು ಒಂದು ಬೇಯಿಸಿ ಹಾಕ್ತಾರೆ, ನಾವು ತಿಂದು ಹಾಕಬೇಕು. ಆರಂಭದಲ್ಲಿ ಹೋಟೆಲ್ಗಳಿಗೆ ತಟ್ಟಿದ್ದ ಗ್ಯಾಸ್ ಎಮರ್ಜೆನ್ಸಿ ಈಗ ಆಟೋಗಳಿಗೆ ತಟ್ಟಿದೆ. LPG ಗ್ಯಾಸ್ ಸಿಗದೆ ಹಂತ ಹಂತವಾಗಿ ಆಟೋಗಳು ನಿಂತು ಹೋಗ್ತಾ ಇವೆ. ಅಡುಗೆ ಮಾಡುವುದಕ್ಕೆ ಗ್ಯಾಸ್ ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್, ಇಂಡಕ್ಷನ್ ಅಂತ ಬೇರೆ ದಾರಿಗಳಿದ್ವು. ಆದರೆ ಬೆಂಗಳೂರಲ್ಲಿ ಬಹುತೇಕ ಎಲ್ಲ ಆಟೋಗಳು CNG ಆಗಿದ್ದು ಈಗ ಗ್ಯಾಸ್ ಸಿಗದೆ ಆಟೋ ಓಡಿಸೋದೇ ಅಸಾಧ್ಯ ಎನ್ನುವಂತಾಗಿದೆ. ಆಟೋ ಓಡದೆ ಸಂಸಾರ ನಡೆಸಲು ಸಮಸ್ಯೆ ಆಗ್ತಾ ಇದೆ. ಗ್ಯಾಸ್ ಇಲ್ಲದೆ ಆಟೋಗಳು ಓಡುತ್ತಿಲ್ಲ, ಸಂಪಾದನೆ ಇಲ್ಲದೆ ಸಂಸಾರ ನಡೆಯುತ್ತಿಲ್ಲ. ಅಷ್ಟದಿಕ್ಕಲ್ಲೂ ಆಟೋ ಗ್ಯಾಸ್ ಬಂದ್, ವಿಲವಿಲ ಒದ್ದಾಡುತ್ತಿದ್ದಾರೆ ಚಾಲಕರು. LPGಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಆಟೋ ಚಾಲಕರ ಗೋಳು ಕೇಳೋರ್ಯಾರು? ಒಂದು ವೇಳೆ ಆಟೋ ಮಾತಾಡೋ ಹಾಗಿದ್ದಿದ್ರೆ ಈ ರೀತಿ ಹೇಳ್ತಾ ಇತ್ತೇನು, ಹೊಟ್ಟೆ ತುಂಬಾ ಗ್ಯಾಸ್ ತುಂಬಿಸಿ ಎಷ್ಟೋ ದಿನ ಆಯ್ತು, ದಯವಿಟ್ಟು ನನಗೆ ಹೊಟ್ಟೆಗೆ ಗ್ಯಾಸ್ ಹಾಕಿ ಅಂತ ಕಣ್ಣೀರು ಹಾಕ್ತಾ ಇತ್ತೇನು? ಮನುಷ್ಯರಿಗೆ ಊಟ ಇಲ್ಲದೆ ಇದ್ರೆ ಆಗೋ ಸಮಸ್ಯೆಗಿಂತ ಆಟೋಗೆ ಗ್ಯಾಸ್ ಸಿಗದೇ ಇದ್ರೆ ಹೆಚ್ಚು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಒಂದು ಆಟೋ ಒಂದು ಸಂಸಾರವನ್ನೇ ಸಾಕಿ ಸಲಹುತ್ತೆ, ಒಂದು ಇಡೀ ಕುಟುಂಬಕ್ಕೆ ಊಟ ಹಾಕುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಮದ್ದು, ಮಾತ್ರೆ, ಚೀಟಿ ಅಂತ ಎಲ್ಲ ಸಮಸ್ಯೆಗಳನ್ನ ನಿಭಾಯಿಸ್ತಾ ಇದ್ದಿದ್ದು ಇದೇ ಆಟೋ. ಆದ್ರೆ ಈಗ ಆಟೋಗೆ ಊಟ ಇಲ್ಲದಂತಾಗಿದ್ದು ಆಟೋ ಚಾಲಕರ ಸಂಸಾರಗಳೇ ಸಂಕಷ್ಟ ಅನುಭವಿಸುವಂತಾಗಿದೆ. ಒಂದು ಹೋಟೆಲ್ ಬಂದಾದ್ರೆ ಅದು 10 ಜನರಿಗೆ ಕೆಲಸ ಇಲ್ಲದಂತೆ ಮಾಡುತ್ತೆ, ಆರ್ಥಿಕತೆಗೂ ಪೆಟ್ಟು ಕೊಡುತ್ತೆ. ಅದೇ ರೀತಿ ಒಂದು ಆಟೋ ಓಡಾಟ ನಿಲ್ಲಿಸಿದ್ರೆ ಅದರಿಂದ ಒಂದು ಕುಟುಂಬದ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬೀಳುತ್ತೆ. ಯಾಕಂದ್ರೆ ಅದೆಷ್ಟೋ ಕುಟುಂಬಗಳು ಬರೀ ಆಟೋದಿಂದ ಬರೋ ದುಡಿಮೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇವೆ. ಒಂದು ದಿನಕ್ಕೆ 1000 ರೂಪಾಯಿ ದುಡಿದ್ರೆ ಅದರಲ್ಲೇ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಬೇಕು. ಒಂದು ದಿನದ ದುಡಿಮೆ ಬಂದಾದ್ರೆ ಎಲ್ಲವೂ ಬಂದಾಗುವಂತಹ ಪರಿಸ್ಥಿತಿ ಇದೆ. ಆದ್ರೆ ಈಗ LPG ಗ್ಯಾಸ್ ಸಿಗದೆ ವಾರಕ್ಕೆ 3-4 ದಿನ ಆಟೋಗಳು ಮನೆ ಬಳಿಯೇ ನಿಂತುಕೊಳ್ಳುವಂತೆ ಆಗಿದೆ. ಇದು ಸಾಲದು ಅಂತ
ಗ್ಯಾಸ್ ಸ್ಟಾಕ್ ಇರೋ ಬಂಕ್ಗಳು ಬೆಲೆ ಜಾಸ್ತಿ ಮಾಡಿ ಇಷ್ಟ ಬಂದಷ್ಟು ರೇಟ್ ಪಡೆದುಕೊಳ್ತಾ ಇದೆ. ಇದರಿಂದ ಆಟೋ ಚಾಲಕರು ಕಣ್ಣೀರು ಹಾಕುವಂತಾಗಿದೆ. ದಿನನಿತ್ಯ ಮನೆಗೆ 1 kg ಎಣ್ಣೆ ಒಯ್ಬೇಕಂದ್ರೆ ಭಾಳ ತ್ರಾಸ ಐತೆ ಸರ್. ಕಸ್ಟಮರ್ ಯಾರು ಹತ್ತವಲ್ಲ ಸರ್. ಒಂದು 5 ನಿಮಿಷ ಅಂದ್ರೂ ಕುಂದ್ರಂಗಿಲ್ಲ ಸರ್. ನಮ್ದು ಅರ್ಜೆಂಟ್ ಕೆಲಸ ಐತಿ, ನಾವು ಹೋಗಬೇಕೀಗ ಅಂತಂದು ಹೇಳಿದ್ರೆ 1 ಲೀಟ್ರ್ ಮುಂಚೆ 59 ಪೈಸೆ 60 ಪೈಸೆ ಐತೆ ಸರ್. ಈಗ ನೋಡಿದ್ರೆ ಸರ್ 97 ರೂಪಾಯಿ ಆಗ್ಯದ ಸರ್. ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್ ಇದು ಹಿಂಗಾದ್ರೆ? ಮತ್ತು ಮನೆ ಬಾಡಿಗೆ ಕಟ್ಬೇಕು. ಮನೆ ಬಾಡಿಗೆ ಐತಿ 4,000 ರೂಪಾಯಿ ಐತೆ ಸರ್. ಮನೆ ಬಾಡಿಗೆ ಕಟ್ಬೇಕಿತ್ತ, ಮಕ್ಕಳ ಫೀಸ್ ನೋಡ್ಬೇಕಿತ್ತ, ಮನೆ ಶಾಂತಿ ಮಾಡ್ಬೇಕು. ನಾವೆಲ್ಲರೂ ಬೀದಿಗೆ ಬಂದ್ಬಿಡ್ತೀವಿ ಸರ್, ಆಟೋದವ್ರು ಎಲ್ಲರೂ. ಭಾಳ ಆಗಿದೆ ಸರ್. ಇಲ್ಲಿ ನೋಡಿ ಜೀವನ ಮಾಡೋದ ವಜ್ಜಾಗಿದೆ ಸರ್ ಆಟೋದವ್ರು. ನಾವೆಲ್ಲರೂ ಯಾವ ರೀತಿಯಿಂದ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಬೆಂಗಳೂರಿನಲ್ಲಿರೋ ಆಟೋ ಚಾಲಕರು ಹೆಚ್ಚು ಮಂದಿ ಬೇರೆ ಊರುಗಳಿಂದ ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಂಥವರು. ಬೆಂಗಳೂರಿನಲ್ಲಿ ಹೆಚ್ಚು ಕೆಲಸ ಸಿಗುತ್ತೆ, ಆಟೋದಿಂದಲೇ ದುಡಿದು ಎಲ್ಲವನ್ನ ನಿಭಾಯಿಸಬಹುದು ಅಂತ ಬಂದವರೇ ಹೆಚ್ಚು. ಅಂಥವರು ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಮಕ್ಕಳನ್ನ ಓದಿಸಬೇಕಿದೆ. ಎಲ್ಲವೂ ಆಟೋದಲ್ಲಿನ ಸಂಪಾದನೆಯಿಂದಲೇ ನಡೀತಾ ಇತ್ತು. ಆದ್ರೆ ಈಗ ಗ್ಯಾಸ್ ಇಲ್ಲದೆ ಆಟೋಗಳನ್ನ ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದ ಮನೆ ಬಾಡಿಗೆ ಕಟ್ಟೋದಾ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಾ, ಮನೆ ದಿನಸಿ ತರೋದಾ, ಏನೂ ಮಾಡೋದಕ್ಕೂ ಕಷ್ಟ ಎಂಬಂತಾಗಿದೆ. ಹಂಗೆ ಎಲ್ಲ ನಾವು ಹೆಂಗೆ ಬದುಕಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಈ ಗೋರ್ಮೆಂಟ್ ಐತೋ ಏನು ಸತ್ತೈತೋ ಒಂದು ಗೊತ್ತಾಗ್ತಾ ಇಲ್ಲ ಹೇಳ್ರಿ. ಹಂಗಾಗಿ ಎಲ್ಲ ಬೇಜಾರಾಗ್ಬಿಟ್ಟೈತಿ, ಜೀವನಾನ ಬೇಜಾರಾಗ್ಬಿಟ್ಟೈತಿ. ಎಲ್ಲ ಆಟೋದಿಂದ ನಡಿಬೇಕಂದ್ರೆ ಎಲ್ಲ ಕಡೆನೂ ಬಂದ್ ಮಾಡಿದಾರೆ ರೀ. ಆಟೋಗಳಿಗೆ ಪೆಟ್ರೋಲ್ ಹಾಕಿ ಓಡಿಸಿದ್ರೆ ಏನೂ ಸಿಗಲ್ಲ, ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ CNGಯನ್ನೇ ನಂಬ್ಕೊಂಡಿದ್ರು. CNGಯಲ್ಲಿ ಒಳ್ಳೆಯ ಮೈಲೇಜ್ ಸಿಗುತ್ತೆ, ಸಂಪಾದನೆ ಚೆನ್ನಾಗಾಗುತ್ತೆ ಅಂತ ಆಟೋ ಚಾಲಕರು ಧೈರ್ಯವಾಗಿದ್ರು. ಆದ್ರೆ ಈಗ CNG ಬಂಕ್ಗಳು ಸಹ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿವೆ. ಕೆಲವು ಕಡೆ ಮಾತ್ರ ಸ್ಟಾಕ್ ಇದ್ದು ಅವರು ಇಷ್ಟ ಬಂದಂತೆ ರೇಟ್ ಜಾಸ್ತಿ ಮಾಡುತ್ತಾ ಇದ್ದಾರೆ. ಆಟೋಗಳು ಹೆಚ್ಚು ಬರ್ತಾ ಇರೋದ್ರಿಂದ, ಸ್ಟಾಕ್ ಕಡಿಮೆ ಇರೋದ್ರಿಂದ ಇಷ್ಟು ರೇಟ್ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಹೋಗಿ ಅಂತ ಬಂಕ್ಗಳನ್ನೇ ಬಂದ್ ಮಾಡ್ತಾ ಇದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರಂತೆ. ಗ್ಯಾಸ್ ಸಿಗದೆ ಗಂಟೆಗಟ್ಟಲೆ ಕಾಯಬೇಕಾಗಿರೋ ಸಮಸ್ಯೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರೇಟ್ ಹೆಚ್ಚಾಗಿರೋ ಸಮಸ್ಯೆ. ಆಟೋ ಚಾಲಕರ ಅವಶ್ಯಕತೆಯನ್ನ ಅರ್ಥ ಮಾಡಿಕೊಂಡಿರೋ ಗ್ಯಾಸ್ ಬಂಕ್ಗಳು ಇದೇ ಸರಿಯಾದ ಸಮಯ ಅಂತ ದುಡ್ಡು ಮಾಡಿಕೊಳ್ಳಲು ಮುಂದಾಗಿವೆ. 60-65 ರೂಪಾಯಿ ಇದ್ದ ಕೆಜಿ ಗ್ಯಾಸ್ ಬೆಲೆಯನ್ನ ಈಗ 90-100 ರೂಪಾಯಿ ಮಾಡಿದ್ದಾರಂತೆ. ಬೇಕಾದ್ರೆ ಗ್ಯಾಸ್ ಹಾಕಿಸ್ಕೊಳ್ಳಿ, ಇಲ್ಲ ಅಂದ್ರೆ ಪೆಟ್ರೋಲ್ ಹಾಕಿಸಿ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ. ಇದರಿಂದ ಆಟೋ ಚಾಲಕರಿಗೆ ಡಬಲ್ ಹೊಡೆತ ಬಿದ್ದಂತಾಗಿದೆ. ಅಷ್ಟೇ ಅಲ್ಲದೆ ವರ್ಷಾನುಗಟ್ಟಲೆ ಪೆಟ್ರೋಲ್ ಹಾಕಿಸದೆ ಗ್ಯಾಸ್ ಮೂಲಕವೇ ಗಾಡಿಗಳನ್ನ ಓಡಿಸಿರೋದ್ರಿಂದ ಈಗ ಸಡನ್ ಆಗಿ ಪೆಟ್ರೋಲ್ ಹಾಕಿಸಿದ್ರೆ ಗಾಡಿ ಓಡಲ್ಲ, ಮೈಲೇಜ್ ಬರೋದಿಲ್ಲ ಅಂತ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇವಾಗ ಸರ್ ಎಲ್ಲ ಒಂದೊಂದು ಕಡೆ ಒಂದೊಂದು ರೈಟ್ ಇತ್ತು. ನನ್ನ ಮೊನ್ನೆ ಎಲ್ಲ 2-3 ಬಂಕಲ್ಲಿ ನೋಡಿದಾಗ ಕ್ಯೂಗಳು ಜಾಸ್ತಿ ಇರೋದ್ರಿಂದ ಎಲ್ಲ 89 ರೂಪಾಯಿ 76 ಪೈಸೆನೇ ಇದೆ ಇವಾಗ. ಈಗ ಅದು ಕ್ಯೂವಲ್ಲಿ ನಿಂತ್ಕೊಂಡು ಹಾಕ್ಸ್ಕೋಬೇಕು. ಎಷ್ಟು ರೋಡ್ ಮೇಲೆ ನೀವೇ ನೋಡ್ತಿದ್ದೀರಲ್ಲ, ಒಂದು ಆಟೋಗಳು ಕಾಣ್ತಿಲ್ಲ, LPGಗಳು ಮನೆಗಳಲ್ಲಿ ನಿಲ್ಸ್ಕೊಂಡು ನಿಂತವ್ರೆ. ಅದು ರೀಸನ್ ಏನಂದರೆ ಕಾರ್ಪೊರೇಟ್ರು ಇದೆಯಲ್ಲ, ಕಾರ್ಪೊರೇಟ್ರು ಅದು LPG ಓಡಿಸಿ ಕಾರ್ಪೊರೇಟ್ರ್ ಹೋಗ್ಬಿಟ್ಟಿದೆ. ಅದಕ್ಕೆ ಬಿಚ್ಚಿಬಿಟ್ಟು ಅದು LPGನೇ ಓಡಿಸ್ತಾ ಇರ್ತಾರೆ. ಇನ್ನೊಂದು ಗಾಡಿ ಏನಂದರೆ ಒಂದು 20-30% ಎರಡೂ ಇರುತ್ತೆ. ಇವಾಗ ಎಮರ್ಜೆನ್ಸಿ ಪೆಟ್ರೋಲ್ ಇರುತ್ತೆ. ಆ ಪೆಟ್ರೋಲ್ ಹತ್ಕೊಂಡು ಬಂದರೆ ಪೆಟ್ರೋಲು 105-106 ರೂಪಾಯಿ ನಡೀತಾ ಇದೆ. ಆ ಪೆಟ್ರೋಲ್ ಹಾಕಿದ್ರೂ ಒಂದು 6-7 ಅಷ್ಟೇ ಲಾಸ್ಟ್ ಕಿಲೋಮೀಟ್ರ್ ಪೆಟ್ರೋಲ್ ಓಡಿಸಲ್ಲ. LPGನೂ ಅದು ಮೈಲೇಜ್ ಇದ್ದರೆ ಒಂದು 20 ಬರುತ್ತೆ, 22 ಬರುತ್ತೆ, 18 ಬರುತ್ತೆ, 17 ಬರುತ್ತೆ. ಹೆಂಗೆ ಓಡಿಸ್ತೀರಾ ಆ ಥರ ಬರುತ್ತೆ. ಗ್ಯಾಸ್ ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ, ನಾವು ಗ್ಯಾಸ್ ಹಾಕಿಸ್ಕೊಳ್ತೀವಿ ಅಂತ ಆಟೋ ಚಾಲಕರು ಮುಂದೆ ಬರ್ತಾ ಇದ್ದಾರೆ. ಆದ್ರೆ ಆ ರೀತಿ ಬಂದ್ರೂ ಸಹ ಗ್ಯಾಸ್ ಬಂಕ್ಗಳು ಸ್ಟಾಕ್ ಇಲ್ಲ ಅಂತ ಕೃತಕ ಅಭಾವ ಸೃಷ್ಟಿಸೋ ಕೆಲಸ ಮಾಡ್ತಾ ಇವೆಯಂತೆ. ಇದರಿಂದಲೇ ಆಟೋ ಗ್ಯಾಸ್ ಎಮರ್ಜೆನ್ಸಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇನ್ನು ಕೆಲವು ಕಡೆ ಬೆಳಿಗ್ಗೆ 4 ಗಂಟೆಯಿಂದ ಕ್ಯೂ ನಿಂತರೂ ಸಹ 100 ಆಟೋಗಳಿರೋದ್ರಿಂದ 50-60 ಆಟೋಗಳಿಗೆ ಮಾತ್ರ ಗ್ಯಾಸ್ ಸಿಗ್ತಾ ಇದೆ. ಗಂಟೆಗಟ್ಟಲೆ ಕಾದು ಮತ್ತೆ ಗ್ಯಾಸ್ ಸಿಗದೆ ವಾಪಸ್ ಆಗುವಂತಾಗಿದೆ. ಇದರಿಂದ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಗ್ಯಾಸು 3 ದಿವಸ ಆಯಿತು ನಮಗೆ. ಇವರೆಲ್ಲ 4 ದಿವಸದಿಂದ ನಿಂತಿದ್ದಾರೆ. ನಾವು 3 ದಿವಸದಿಂದ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ಹಾಗೇ ನಿಲ್ಲಿಸ್ಬಿಟ್ಟಿದ್ದೀವಿ. ತೊಗೊಂಡು ಹೋಗೋದಕ್ಕೂ ಆಗಲ್ಲ. ಯಾರನ್ನ ತಳ್ಕೊಂಡೋಗಿ ಟ್ರೋ ಮಾಡಿದ್ರೆ ಮಾತ್ರನೇ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಂದರೆ ಇದು ಗ್ಯಾಸ್ ಬರುತ್ತಾ ಬರಲ್ಲ ಅಂತ ಹೇಳೋರು ಇಲ್ಲ. ಇಲ್ಲಿ
ಕನಿಷ್ಠ ಪಕ್ಷ ಬರುತ್ತಪ್ಪ ವೆಯ್ಟ್ ಮಾಡ್ರಿ ಅಂತ. ಅದು ಹೇಳೋರು ಇಲ್ಲ. ಅದರಿಂದ 3ನೇ ದಿವಸ ಆಗೋಯ್ತು. ಇವತ್ತು ಇಲ್ಲೇ ಊಟ ಮಾಡ್ತೀವಿ, ಹೋಟ್ಲಿಂದ ತರಿಸ್ಕೊಂಡು ಇಲ್ಲೇ ತಿಂದು ಇಲ್ಲೇ ಕೈ ತೊಳ್ಕೊಂಡು ಇಲ್ಲೇ ಕುಂತಿದ್ದೀವಿ. 3 ದಿನ ಬಂಕ್ ಮುಂದೆ ಕಾದ್ರೂ ಸಿಕ್ತಿಲ್ಲ ಗ್ಯಾಸ್. LPGಗಾಗಿ ಹಗಲು ರಾತ್ರಿ ಆಟೋದಲ್ಲೇ ಜೀವನ. ಕ್ಯೂ ಕ್ಯೂ ಕ್ಯೂ, ಎತ್ತ ನೋಡಿದ್ರೂ ಕ್ಯೂ, ಎಲ್ಲಿ ನೋಡಿದ್ರೂ ಕ್ಯೂ. ಗ್ಯಾಸ್ ಬಂಕ್ ಯಾವ ರಸ್ತೆಯಲ್ಲಿದೆಯೋ ಆ ರಸ್ತೆಯಲ್ಲಿ 100 ಆಟೋಗಳ ಸಾಲು ಕಾಣಿಸ್ತಾ ಇದೆ. ಗ್ಯಾಸ್ ಇಲ್ಲದೆ ಮನೆ ಮುಂದೆ ನಿಲ್ಲಿಸೋ ಬದಲು ಗ್ಯಾಸ್ ಬಂಕ್ ಮುಂದೆಯೇ ನಿಲ್ಲಿಸೋಣ. ಅದೃಷ್ಟದಿಂದ ಗ್ಯಾಸ್ ಸಿಕ್ಕಿದ್ರೆ ಒಂದು ದಿನ ಆಟೋ ಓಡಿಸಿ 1,000 ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆಯೇ ಆಟೋಗಳನ್ನ ನಿಲ್ಲಿಸಿ ಅಲ್ಲೇ ಹಗಲು ರಾತ್ರಿ ಕಳೀತಾ ಇದ್ದಾರೆ. ಬಿಸಿಲು, ಗಾಳಿ, ಚಳಿ ಏನನ್ನೂ ಲೆಕ್ಕಿಸದೆ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಕೆಲವು ಬಂಕ್ಗಳ ಮುಂದೆ ಅಂತೂ 3 ದಿನಗಳಿಂದಲೂ ಕ್ಯೂ ನಿಲ್ಲಲಾಗಿದೆ. ಗ್ಯಾಸ್ ಇಲ್ಲದೆ ಬಂಕ್ಗಳ ಬಳಿ ಆಟೋಗಳು ಹಾಲ್ಟ್ ಆಗ್ತಾ ಇದ್ದು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯುವಂತಾಗಿದೆ. ಗ್ಯಾಸ್ ಇಲ್ಲದೆ ಜೀವನ ಬರ್ಬಾದಾಗ್ತಿದೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 3 ದಿನಗಳಿಂದ ಊಟ ತಿಂಡಿ ಇಲ್ಲದೆ ಕಾಯ್ತಾ ಇದ್ದೀವಿ. ಹಗಲು ರಾತ್ರಿ ಆಟೋದಲ್ಲೇ ಜೀವನ ಮಾಡುವಂತಾಗಿದೆ. ಗ್ಯಾಸ್ ಬಂಕ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಹಾಲ್ಟ್ ಆಗಿವೆ. ನಾವು 1000 ದುಡಿದ್ರೆ 600 ರೂಪಾಯಿ ಗ್ಯಾಸ್ ಹಾಕ್ಸಿ 400 ರೂಪಾಯಿ ನಮ್ಮ ಖರ್ಚೇನು ಮಾಡೋಣ, ಮನೆಗೇನು ಕೊಡೋಣ? ತುಂಬ ಕಷ್ಟ ಇದೆ. ಏನಂದರೆ ನಮ್ಮ ಸರ್ಕಾರ ಸರಿ ಇಲ್ಲ. ಯಾವ ಸರ್ಕಾರ ಬರಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ಒಳ್ಳೇದು ಮಾಡಿ. ಬಂಕ್ಗಳಲ್ಲಿ ಇವತ್ತು ನಾಳೆ ಅಂತಿದ್ದಾರೆ, ಆದ್ರೆ ಇನ್ನೂ ಗ್ಯಾಸ್ ಬಂದಿಲ್ಲ. ಇದನ್ನೇ ನಂಬಿಕೊಂಡು ಜೀವನ ನಡೆಸ್ತಿದ್ದೀವಿ. ಈಗ ದಿಢೀರಂತ ಪೆಟ್ರೋಲ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗೆ ಮಾಡಬೇಕು ಅಂದ್ರೆ 15ರಿಂದ 20 ಸಾವಿರ ಬೇಕಾಗುತ್ತೆ. ಪೆಟ್ರೋಲ್ನಲ್ಲಿ ಏನೂ ಉಳಿಯಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಆದ್ರೆ 6 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆಟೋ ನೆಚ್ಚಿಕೊಂಡೇ ಜೀವನ ಮಾಡ್ತಾ ಇದ್ದೀವಿ. ಮನೆ ಮಂದಿಯೆಲ್ಲ ಉಪವಾಸ ಬೀಳುವ ಪರಿಸ್ಥಿತಿ ಬರ್ತಾ ಇದೆ ಅಂತ ಆಟೋ ಚಾಲಕರು ನೋವು ತೋಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಗೋಕುಲ ಬಳಿ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಕಾದು ಕಾದು ಸುಸ್ತಾದ ಆಟೋ ಚಾಲಕರು ಪ್ರತಿಭಟನೆಯನ್ನೇ ಮಾಡಿದ್ರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ಯಾಸ್ ಬರುತ್ತಾ ಇಲ್ವಾ ಅನ್ನೋದನ್ನು ಸರಿಯಾಗಿ ಹೇಳದೆ ದಿನಪೂರ್ತಿ ಕಾಯುವಂತೆ ಮಾಡ್ತಾ ಇದ್ದಾರೆ. 2 ದಿನದಿಂದ ಕಾಯ್ತಾ ಇದ್ರೂ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಆಟೋ ಚಾಲಕರು ಅಲ್ಲೇ ನಿಂತು ಪ್ರತಿಭಟನೆಯನ್ನು ಮಾಡಿದ್ರು. 3 ದಿವಸದಿಂದ ಬಂಕಲ್ಲಿ ನಿಲ್ಲಿಸಿದ್ದೀವಿ ಗಾಡಿಗಳು. ಊಟ ತಿಂಡಿ ಇಲ್ಲ, ಮನೆ ಮಠ ಸೇರಿಲ್ಲ, ಇಲ್ಲೇ ಮಲಗಿ ಎದ್ದು ಇದು ಮಾಡ್ತಾ ಇದ್ದೀವಿ. ಈಗಾದರೆ ನಮ್ಮ ಪರಿಸ್ಥಿತಿ ತುಂಬಾ ಹದಗೆಟ್ಟುಬಿಟ್ಟಿದೆ. ಎಲ್ಲಿ ಬಂದರೂ ಗ್ಯಾಸ್ ಇಲ್ಲ. ಅಲ್ಲಿ ಆ ಬಂಕಲ್ಲಿ 1 ದಿವಸ ಕಾಯಿ, ಅಲ್ಲಿ ಬಿಡು. ಅಲ್ಲಿಂದ ಬಾ ತಿರ್ಗಾ ಮತ್ತೆ ಇನ್ನೊಂದು ಬಂಕಿಗೆ ಬಾ, ಅಲ್ಲಿ 2 ದಿವಸ ಕಾಯಿ. ಈ ಥರ ಆದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ನಮ್ಮ ಮನೆತನ, ನಮ್ಮ ಮನೆ ಮಕ್ಕಳು ಏನಾಗಬೇಕು? ನಮ್ಮ ಮನೆ ಮಕ್ಕಳೆಲ್ಲ ಬೀದಿಗೆ ಬರಬೇಕಾಗತ್ತಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಎಲೆಕ್ಷನು, ಇಲ್ಲಿ ಎಲೆಕ್ಷನ್ ಅಲ್ಲಂತ ಹೋಗಿ ಕೂತವ್ರು. ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಇಲ್ಲಿ ಬಡವರು, ನಾವು ಆಟೋ ಡ್ರೈವರ್ಗಳು ಹೆಂಗೆ ಸಾಯ್ತಾ ಇದೀವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಯಾರೋ ಹೇಳಿದ್ರಂತೆ ಮಿನಿಸ್ಟ್ರು, ಏನಂತ, ಅವ್ರದ್ದೇನಿಲ್ಲ, ಚೆನ್ನಾಗಿ ಬರ್ತಾ ಇದೆ ಗ್ಯಾಸು, ಚೆನ್ನಾಗಿ ಬರ್ತಾ ಇಲ್ಲ ಅಂತ. ನಮ್ಮ ಕಷ್ಟ ನಮಗೆ ಗೊತ್ತು. ಅವನ ಕಾರಲ್ಲಿ ಹೋಗೋ ಅಧಿಕಾರಿಗೆ ಅವನಿಗೇನು ಗೊತ್ತಾಗುತ್ತೆ? ಅವನಿಗೆ ನಾವು ದಿನ ದುಡಿದ್ರೆ ನಮ್ಮ ಮನೆಗೆ ರೇಷನ್ ತೊಗೊಂಡು ಹೋಗ್ಬೇಕು. ನಾವು ಮಕ್ಕಳಿಗೆ ಫೀಸ್ ಕಟ್ಟಬೇಕು, EMI ಕಟ್ಟಬೇಕು ಗಾಡಿಗೆ. ಇಷ್ಟೆಲ್ಲ ನಾವು ಮಟ್ಕೊಂಡು ಮತ್ತೆ ಗ್ಯಾಸ್ ಹಾಕ್ಸ್ಕೊಳ್ಬೇಕು. ಆಟೋ ಚಾಲಕರು ಯಾರೂ ಶ್ರೀಮಂತರಲ್ಲ, ಉತ್ತಮ ಸ್ಥಿತಿಯಲ್ಲಿ ಇರೋರಲ್ಲ. ಒಂದೊತ್ತಿನ ಊಟಕ್ಕೆ ಅವರು ಆಟೋ ಓಡಿಸಲೇಬೇಕಾಗುತ್ತೆ. ಆದರೆ ಈಗ ಗ್ಯಾಸ್ ಕೊರತೆಯಿಂದ ಆಟೋ ಓಡಿಸಲು ಸಾಧ್ಯವಾಗ್ತಾ ಇಲ್ಲ. ಕೆಲವು ಆಟೋಗಳಂತೂ ರಸ್ತೆಯ ಮಧ್ಯೆಯೇ ನಿಂತು ಹೋಗಿದ್ದು, ಹತ್ತಿರದ ಗ್ಯಾಸ್ ಬಂಕ್ಗಳ ಬಳಿ ಆಟೋಗಳನ್ನು ತಳ್ಕೊಂಡು ಬಂದು ನಿಲ್ಲಿಸಿರುವ ಚಾಲಕರು ಆಟೋಗಳನ್ನ ಅಲ್ಲಿಯೇ ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಆಟೋಗಳಲ್ಲೇ ಹಗಲು ರಾತ್ರಿ ಕಳೆದಿದ್ದಾರಂತೆ. ಕೆಲವೊಂದು ಗಾಡಿಗಳಲ್ಲೆಲ್ಲ ಏನಾಗಿದೆ ಅಂದರೆ ಮನೆಗೆ ಹೋಗೋಷ್ಟು ಗ್ಯಾಸ್ ಕೂಡ ಇಲ್ಲ. ಇಲ್ಲಿ ತಗೊಂಡೋದ್ರೆ ಎಲ್ಲಿಲ್ಲತ್ತೆ, ಅಲ್ಲಿಂದ ಹೆಂಗೆ ಟೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗದೆ ರಾತ್ರಿ ಎಲ್ಲ ಇಲ್ಲೇ ಕಾಲ ಕಳೆದಿದೆ. ಹೌದು, ಎಲ್ಲ ಖಾಲಿ ಆದವ್ರು ತಳ್ಕೊಂಬಂದು ನಿಲ್ಸ್ಕೊಂಡಿದ್ದಾರೆ. ಇಲ್ಲಿಂದ ಗಾಡಿ ತೆಗೆದ್ರೆ ಕೆಲವೆಲ್ಲ ಎಲ್ಲಿ ನಿಲ್ಲತ್ತೆ ಗಾಡಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎಲ್ಲ ಇಲ್ಲೇ ಕಾಯ್ತಾ ಇದ್ದೀವಿ. ಗ್ಯಾಸ್ ಇಲ್ಲ ಹೋಗಿ ಎಂದ ಬಂಕ್
ಜಗಳ ಮಾಡಿದ ಆಟೋ ಚಾಲಕರು. ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಹಗಲು ರಾತ್ರಿ ಕಾದು ಕಾದು ಪಿತ್ತ ನೆತ್ತಿಗೇರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮಾಗಡಿ ರಸ್ತೆಯಲ್ಲಿರೋ ಗ್ಯಾಸ್ ಬಂಕ್ನಲ್ಲೂ ಆಗಿದ್ದು, ಬೆಳಿಗ್ಗೆಯಿಂದ ಕಾದು ಕುಳಿತರೂ ಗ್ಯಾಸ್ ಸಿಕ್ಕಿಲ್ಲ. ಗ್ಯಾಸ್ ಖಾಲಿಯಾಗಿದೆ ಹೋಗಿ ಅಂತ ಗ್ಯಾಸ್ ಬಂಕ್ ಸಿಬ್ಬಂದಿ ಹೇಳಿದ್ದಕ್ಕೆ ರೊಚ್ಚಿಗೆದ್ದ ಆಟೋ ಚಾಲಕರು ಗ್ಯಾಸ್ ಸಿಬ್ಬಂದಿ ಮೇಲೆ ಜಗಳ ಮಾಡಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಗ್ಯಾಸ್ ಸ್ಟಾಕ್ ಇಟ್ಕೊಂಡು ಕೊಟ್ಟಿಲ್ಲ ಅಂತ ಜಗಳ ಮಾಡಲಾಗಿದ್ದು, ಆಟೋ ಚಾಲಕರ ಮೇಲೆ ಅಲ್ಲಿನ ಸಿಬ್ಬಂದಿಯೊಬ್ಬ ಹಲ್ಲೆ ಮಾಡಲು ಮುಂದಾಗಿದ್ದಾನೆ. ಆಗ ಎಲ್ಲ ಆಟೋ ಚಾಲಕರು ರೊಚ್ಚಿಗೆದ್ದು ಅಲ್ಲಿನ ಸಿಬ್ಬಂದಿಗೆ ಆವಾಜ್ ಹಾಕಿದ್ರು. ಬೆಂಗಳೂರಿನಲ್ಲಿ ಒಂದು ಕಡೆ ಮಾತ್ರ ಅಲ್ಲ, ಎತ್ತ ನೋಡಿದ್ರು ಯಾವ ಕಡೆ ನೋಡಿದ್ರು ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದ್ದು, ಬಂಕ್ಗಳಿರೋ ರಸ್ತೆಗಳಲ್ಲಿ ಭಾರಿ ದೊಡ್ಡ ದೊಡ್ಡ ಕ್ಯೂ ಕಾಣಿಸ್ತಾ ಇದೆ. ಎಷ್ಟು ಉದ್ದ ಕ್ಯೂ ಇದ್ರೂ ಸಹ ನಮಗ್ ಸಿಗಬಹುದು ಅನ್ನೋ ಆಸೆಯಲ್ಲಿ ಆಟೋ ಚಾಲಕರು ಕಾಯಲು ಮುಂದಾಗ್ತಾ ಇದ್ದಾರೆ. ಇನ್ನು ಕೆಲವರು ಗ್ಯಾಸ್ ನಂಬಿಕೊಂಡ್ರೆ ಆಗಲ್ಲ ಅಂತ ಪೆಟ್ರೋಲ್ ಹಾಕಿಸಿಯೇ ಆಟೋ ಓಡಿಸಲು ಮುಂದಾಗ್ತಾ ಇದ್ದಾರೆ. ಆದ್ರೆ ಪೆಟ್ರೋಲ್ ಹಾಕಿ ಆಟೋ ಓಡಿಸಿದ್ರೆ ಏನೂ ಸಿಗಲ್ಲ. ಅದಕ್ಕೆ ಪ್ಯಾಸೆಂಜರ್ಗಳ ಬಳಿ ಹೆಚ್ಚು ದುಡ್ಡು ಪಡೆಯಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಆಟೋದಲ್ಲಿ ಪ್ರಯಾಣಿಸುವವರ ಮೇಲೂ ಹೊರೆ ಬೀಳುತ್ತಾ ಇದೆ. LPG ಗ್ಯಾಸ್ ಸಿಗದೇ ಇದ್ರೆ ಎಷ್ಟೊಂದು ಸಮಸ್ಯೆಗಳಾಗುತ್ತೆ ಅನ್ನೋದು ಜನರಿಗೆ ಈಗ ಗೊತ್ತಾಗ್ತಾ ಇದೆ. 15 ವರ್ಷಗಳ ಹಿಂದೆ LPG ಅಂದ್ರೆ ಏನು ಅಂತ ಕೇಳ್ತಾ ಇದ್ದ ಜನ ಈಗ ಅಡುಗೆ ಅನಿಲ ಇಲ್ಲದೇ ಇದ್ರೆ ಮುಂದೇನು ಗತಿ ಅಂತ ಕೇಳುವಂತಾಗಿದೆ. ಹಿಂದೆ ಪೆಟ್ರೋಲ್ ಡೀಸೆಲ್ನಲ್ಲಿ ಓಡ್ತಾ ಇದ್ದ ಆಟೋಗಳು ಈಗ ಗ್ಯಾಸ್ ಇಲ್ಲದೆ ರಸ್ತೆಗಳಲ್ಲೇ ನಿಲ್ಲುವಂತಾಗಿದೆ. ರೊಚ್ಚಿಗೆದ್ದ ಆಟೋ ಚಾಲಕರು, ರಸ್ತೆಗಳು ಬಂದ್, ಪ್ರತಿಭಟನೆ. ಸ್ಟಾಕ್ ಇದ್ರೂ ಕೊಡ್ತಿಲ್ಲ, ಬೇಕಂತಲೇ ಕೃತಕಾಭಾವ ಸೃಷ್ಟಿಸಲಾಗ್ತಿದೆಯಾ? ಚುನಾವಣೆಯಲ್ಲಿ ಸರ್ಕಾರ ಬ್ಯುಸಿ, ಆಟೋಗಳ ಗೋಳು ಕೇಳೋದ್ಯಾರು? ಬೆಂಗಳೂರು ಒಂದರಲ್ಲೇ 3.45 ಲಕ್ಷದಿಂದ 4 ಲಕ್ಷದಷ್ಟು ಆಟೋಗಳು ಓಡಾಡ್ತಾ ಇವೆ. ಇಷ್ಟೂ ಜನರು ಆಟೋ ಓಡಿಸಿಯೇ ಬದುಕು ಕಟ್ಟಿಕೊಂಡಿದ್ದಾರೆ. ಒಮ್ಮೆ 15 ಕೆಜಿ ಗ್ಯಾಸ್ 2-3 ದಿನ ಸಾವಿರಾರು ರೂಪಾಯಿ ದುಡಿದುಕೊಳ್ಬಹುದಿತ್ತು. ಆದರೆ ಈಗ ಒಂದು ದಿನ ಪೂರ್ತಿ ಕಾದ್ರೂ ಸಹ 2 ಕೆಜಿ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸ್ಟಾಕ್ ಇರೋ ಕಡೆ ಒಬ್ಬರಿಗೆ 2 ಕೆಜಿ ಮಾತ್ರ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಆಟೋ ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಈಗಾಗಲೇ ಎಲ್ಲಾ ಗ್ಯಾಸ್ ಬಂಕ್ಗಳಲ್ಲೂ ರೇಟ್ ಹೆಚ್ಚಿಸಲಾಗಿದೆ. ರೇಟ್ ಹೆಚ್ಚಾದ್ರೂ ಪರವಾಗಿಲ್ಲ, ಪೆಟ್ರೋಲ್ಗಿಂತ ಇದೇ ಬೆಸ್ಟ್ ಅಂತ ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿದ್ರು ಗ್ಯಾಸ್ ಕೊಡ್ತಾ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಆಟೋ ಚಾಲಕರು ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಕೆಲವು ಕಡೆ ಗಲಾಟೆ ಮಾಡಿಕೊಂಡಿದ್ದಾರೆ. ಆಟೋ ಚಾಲಕರ ಕುಟುಂಬಗಳು ಬೀದಿಗೆ ಬೀಳುವಂತಾಗಿದ್ರೂ ಸಹ ಸರ್ಕಾರ ತಲೆಕೆಡಿಸಿಕೊಳ್ತಾ ಇಲ್ಲ. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಗ್ಯಾಸ್ ಬಂಕ್ಗಳ ಮುಂದೆ ಕಾಯುವಂತಾಗಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಇರುವ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಬೆಳಿಗ್ಗೆ 5 ಗಂಟೆಯಿಂದಲೇ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರು. ಇತ್ತ ಸುಬ್ರಹ್ಮಣ್ಯ ನಗರದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಗ್ಯಾಸ್ ಬಂಕ್ ಮುಂದೆ ಆಟೋ ಡ್ರೈವರ್ ಸಾಲುಗಟ್ಟಿ ನಿಂತಿದ್ದಾರೆ. ಸುಬ್ರಹ್ಮಣ್ಯ ನಗರದಲ್ಲಿರುವ ಗ್ಯಾಸ್ ಸ್ಟೇಷನ್ನಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಕ್ಯೂ ಕಾಣಿಸಿದೆ. ಇನ್ನೂ ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕಾದು ಕಾದು ಪಿತ್ತ ನೆತ್ತಿಗೇರಿಸಿಕೊಂಡ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿರೋ ವೇಳೆ ಜಗಳ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಒಂದು ಬಂಕಲ್ಲಿ 90 ರೂಪಾಯಿ ಇದೆ, ಇನ್ನೊಂದು ಬಂಕಲ್ಲಿ 105 ಇದೆ, ಇನ್ನೊಂದು ಬಂಕಲ್ಲಿ 125 ಇದೆ. ಬೇಕಾಬಿಟ್ಟು ಪ್ರೈವೇಟಲ್ಲಂತೂ ಬೇಕಾಬಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಗೌರ್ಮೆಂಟಲ್ಲಿ ಸಿಕ್ಕಿದಾಗ ಭಾರತ್ HP ಸಿಕ್ಕಿದ್ರೆ ಅದರಲ್ಲಿ 3 ಕಿಲೋಮೀಟರ್ 4 ಕಿಲೋಮೀಟರ್ ನಿಲ್ಬೇಕು. ಇವತ್ತು ನಾವು ಬೆಳಿಗ್ಗೆ 3:15 ಬಂದವರು, 3:00 ಬಂದ್ರೆ ಇನ್ನೂ ಖಾಲಿಯಾಗಿ ಗ್ಯಾಸ್ ತುಂಬಿಸಕ್ಕಾಗಿಲ್ಲ. ಎಲ್ಲ ಫುಲ್ 4-5 ಕಿಲೋಮೀಟರ್ ರಶ್ ಇದೆ. ಪೆಟ್ರೋಲ್ ಹಾಕೋಣಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್. ನಮ್ಗೆ ಏನಿದ್ರು ಗ್ಯಾಸ್ ಸಿಲಿಂಡರ್ ಅಲ್ಲೇ ಇದು ಮಾಡಬೇಕು. ಪೆಟ್ರೋಲ್ ಇದ್ದಿದ್ದನ್ನ ನಾವು ಆಲ್ರೆಡಿ ಕನೆಕ್ಷನ್ ತೆಗೆದ್ಬಿಟ್ಟು LPGಗೆ ಮಾಡಿದೀವಿ. ಪೆಟ್ರೋಲ್ ಡಿಸ್ಕನೆಕ್ಟ್ ಅಂತೆಲ್ಲ ಪೆಟ್ರೋಲ್ ಹಾಕ್ಸಿದ್ರೆ ಗಾಡಿ ಓಡೋದಿಲ್ಲ ಕರೆಕ್ಟಾಗಿ. 1 ವಾರ ಅಂತವಿಂದು ಇದೇ ಆಗಿದೆ. ಯಾವ ಕೇಳಿದ್ರು ಗ್ಯಾಸ್ ಇಲ್ಲ, ಯಾವ ಬಂಕ್ ಆದ್ರೂ ಗ್ಯಾಸ್ ಇಲ್ಲ. ಇದ್ರೆ ಈ ತರ ಪ್ರಾಬ್ಲಮ್. ಎಲ್ಲಿಂದ ಬಂದಿದ್ದೀವಿ ಅಂದ್ರೆ ಇಲ್ಲಿ ಕಂಠೀರವ ಸ್ಟುಡಿಯೋದಿಂದ ಲಗ್ಗೆರೆ ಬ್ರಿಡ್ಜಿಂದ ಹತ್ರ ಬಂದಿದ್ದೀವಿ. ಬಾಣಸ್ವಾಡಿಯಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಸಮಸ್ಯೆ ಎದುರಿಸುತ್ತಿದ್ದಾರೆ. ನೂರಾರು ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ಗಾಗಿ ಬೃಹತ್ ಸಾಲು ನಿಂತಿದೆ. ಕಿಲೋಮೀಟರ್ ಗಟ್ಟಲೆ ಆಟೋ ಸಾಲು ಇದೆ. ಇನ್ನು ಆಟೋ ಗ್ಯಾಸ್ ಸಿಗದಿದ್ರೆ ನಾವು ಮನೆಗೆ ಖಾಲಿ ಹೋಗ್ಬೇಕು, ಕಾಸಿಲ್ಲದೆ ಮನೆಗೆ ಹೋದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಷ್ಟೇ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲವರಿಗೆ ಗ್ಯಾಸ್ ಸಿಕ್ಕಿದ್ರೂ ಡ್ಯೂಟಿ ಸಿಗ್ತಾ ಇಲ್ಲ.
ಗ್ಯಾಸ್ ಸಮಸ್ಯೆಯಿಂದ ಬಾಡಿಗೆ ಸಹ ಜಾಸ್ತಿ ಪಡೆಯಬಹುದು ಅಂತ ಜನರು ಆಟೋ ಹತ್ತಲು ಹಿಂದು ಮುಂದು ನೋಡ್ತಾ ಇದ್ದಾರೆ. ಹಾಗಾಗಿ ಬಾಡಿಗೆಯೂ ಇಲ್ಲದಂತಾಗಿದೆಯಂತೆ. ತುಂಬ ಸಮಸ್ಯೆ ಸರ್. ಅಮೌಂಟ್ ಬೇರೆ ಜಾಸ್ತಿ ಆಗೈತೆ, ರೇಟ್ ಎಲ್ಲ ಜಾಸ್ತಿ ಆಗೈತೆ. ಫುಲ್ಲು ನಮ್ಗೆ ಡ್ಯೂಟಿನೇ ಇಲ್ಲ ಸರ್. ಇವಾಗ ಡ್ಯೂಟಿ ನೋಡಿ, ಇವಾಗ ಒಂದು ಡ್ಯೂಟಿನೂ ಇಲ್ಲ ನೋಡಿ. ಇವಾಗ ಸುಮ್ಮನೆ 300-400 ರೂಪಾಯಿ ಅಮೌಂಟ್ ಹಾಕ್ಸ್ತಾ ಇದ್ದೀನಿ, ದುಡ್ಡು ಹಾಕ್ಸ್ತಾ ಇದ್ದೀನಿ, 1 ರೂಪಾಯಿ ಬಿಸ್ನೆಸ್ ಇಲ್ಲ ಸರ್. ಸಿಕ್ಕಾಬಟ್ಟೆ ಲಾಸಲ್ಲಿ ಆಗ್ಬಿಟ್ಟಿದೆ ಸರ್. ಸಿಕ್ಕಾಬಟ್ಟೆ ಕಷ್ಟ. ಒಂದು 6 ಗಂಟೆ 7 ಗಂಟೆಗೆ ಬಂದಿದ್ದೀನಿ ಸರ್. ಅವಾಗಿಂದ ಕಾಯ್ತಿದ್ದೀನಿ, ಎಲ್ಲ ಕಡೆ ಹುಡುಕಿದ್ದೀನಿ, ಎಲ್ಲೂ ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ನಮ್ಮ ಫ್ರೆಂಡ್ ಯಾರು ಇಲ್ಲಿ ಹಾಕ್ಸಿದ್ರಂತೆ, ಸೊ ಅದಕ್ಕೋಸ್ಕರ ನಾನು 5 ಕಿಲೋಮೀಟ್ರ್ ಇಲ್ಲಿಂದ ಬಂದಿದ್ದೀನಿ ಸರ್. ಸಿಕ್ಕಾಬಟ್ಟೆ ಕಷ್ಟ ಆಗ್ಬಿಟ್ಟೈತೆ ಸರ್. ಬಾಡಿಗೆ ಇದರಿಂದನೇ ಜೀವನ ನಡೆಯೋದು ನಮಗೆ. ಇದೇ ಇಲ್ಲ ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ಬಿಟ್ಟೈತೆ ಸರ್. ನಾರ್ಮಲ್ ಕೆಲಸ ಚೆನ್ನಾಗೈತೆ ಸರ್. ಈ ಟೈಮಲ್ಲಿ ಗ್ಯಾಸ್ ಇಲ್ಲ ಅಂತಲೇ ಇಷ್ಟೊಂದು ಪರದಾಡ್ತಾ ಇದ್ದೀವಿ ಸರ್. ನಾವು ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದೀವಿ. ತುಂಬ ಕಷ್ಟ ಇದೆ ಅಂತಂತಂದರೆ ಮನೆ ಬಾಡಿಗೆಗಳು ಕಟ್ಟೋರು, ಸ್ಕೂಲ್ ಫೀಸ್ಗಳು ಕಟ್ಟೋರು, ಊಟಕ್ಕೆ ಎಲ್ಲ ಆಟೋ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಭಾರಿ ಕಷ್ಟ ಇದೆ. ಆಗ್ತಾ ಇಲ್ಲ, ಇದು ಜೀವನನೇ ಆಗ್ತಾ ಇಲ್ಲ. ಸರ್ಕಾರಗಳು ಅದೇನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಸರ್ಕಾರದ್ದು ಏನಿಲ್ಲ, ಅಲ್ಲಿಂದ ಬಂದರೆ ತಾನೇ ಆಗೋದು. ಆದರೆ ನಮಗೇನ ಒಂದು ಪರಿಹಾರಗಳು ಮಾಡ್ಬೇಕು ಅಷ್ಟೇ ವಿನ ಬೇರೆ ಇನ್ನೇನು ದಾರಿ ಇಲ್ಲ ಸರ್. ಇಲ್ಲಿ ಬೆಂಗಳೂರಲ್ಲೇನೋ 4 ಲಕ್ಷದಷ್ಟು ಆಟೋಗಳಿವೆ, ಅದಕ್ಕೆ ಇಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇರಬಹುದು ಅಂದುಕೊಂಡ್ರೆ ಎಲ್ಲಾ ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ಇದೆ. ಆಟೋ ಚಾಲಕರಿಗೆ ಸಮರ್ಪಕವಾಗಿ LPG ಗ್ಯಾಸ್ ಸಿಗುತ್ತಿಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ಸರ್ಕಾರ ಗ್ಯಾರಂಟಿ ಕೊಟ್ಟಿರುವಂತೆ BPL ಕಾರ್ಡ್ ಹೊಂದಿದ್ದ ಆಟೋ ಚಾಲಕರಿಗೆ ಉಚಿತ LPG ಮತ್ತು ಪೆಟ್ರೋಲ್ ವಿತರಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಆಟೋಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ, ಇದ್ದಕ್ಕಿದ್ದಂತೆ ಆಟೋಗಳನ್ನ ನಿಲ್ಲಿಸುವ ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆದ್ರೆ ಯುದ್ಧ ಈಗ ಎಲ್ಲರ ಹೊಟ್ಟೆ ಮೇಲೂ ಹೊಡಿತಾ ಇದ್ದು, ಹೋಟೆಲ್ಗಳ ಬಳಿಕ ಈಗ ಆಟೋ ಚಾಲಕರಿಗೂ ಗ್ಯಾಸ್ ಹೊಡೆತ ಬಿದ್ದಿದೆ. ಆಟೋಗಳು ಓಡದೆ ಸಂಸಾರದ ಬಂಡಿಯೂ ಸಾಗೋದು ಕಷ್ಟವಾಗಿದೆ.